ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಜ್ಞಾನೇಶ್ವರ ಶಿಕ್ಷಣ ಸಂಸ್ಥೆ ನಾಗ್ನೂರು. ಈಗಾಗಲೇ ಕೆಸೆಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ 5 ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗಿದೆ. ಇದು 6ನೇ ವಿಡಿಯೋ ಇದಾಗಿದ್ದು ಒಂದಿಷ್ಟು ಹೊಸ ಪ್ರಶ್ನೆಗಳನ್ನ ತಮ್ಮೊಂದಿಗೆ ಡಿಸ್ಕಷನ್ ಮಾಡಲು ನಾನು ಬಂದಿದ್ದೀನಿ. ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಹೊಸದಾಗಿ, ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ನಾವು ಮಾಡ್ತಕ್ಕಂಥ ಹೊಸ ಹೊಸ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಕಮೆಂಟು ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅದೇ ರೀತಿ ಒಂದಿಷ್ಟು ಜನ ಲೈಕ್ ಮಾಡ್ತಾ ಇದ್ದಾರೆ, ಒಂದಿಷ್ಟು ಜನ ಶೇರು ಮಾಡ್ತಾ ಇದ್ದಾರೆ, ಅವ್ರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಒಂದಿಷ್ಟು ಜನ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಟ್ವಿಟರ್ ಈಸ್ ಜನರಲಿ ಯೂಸ್ಡ್ ಫಾರ್. ಟ್ವಿಟರ್ ಅನ್ನ ಸಾಮಾನ್ಯವಾಗಿ ಇದಕ್ಕೋಸ್ಕರ ಬಳಸ್ತಾರೆ. ಆಪ್ಷನ್ ಎ ಸೋಷಿಯಲ್ ನೆಟ್ವರ್ಕಿಂಗ್, ಬಿ ಸೀಕ್ರೆಟ್ ಇನ್ಫಾರ್ಮೇಶನ್ ಶೇರಿಂಗ್, ಆಪ್ಷನ್ ಸಿ ಎಲೆಕ್ಟ್ರಾನಿಕ್ ಮೇಲಿಂಗ್, ಆಪ್ಷನ್ ಡಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್. ಈಗಾಗಲೇ ನಿಮ್ಗಿದು ಟ್ವಿಟರ್ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಗೊತ್ತಾಗಿದೆ. ಹಾಗಾದ್ರೆ ಈ ಟ್ವಿಟರ್ ಅನ್ನ ಸಾಮಾನ್ಯವಾಗಿ ಯಾವುದಕ್ಕೋಸ್ಕರ ಉಪಯೋಗಿಸ್ತಾರೆ ಅಥವಾ ಯಾವುದಕ್ಕೋಸ್ಕರ ಬಳಕೆ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ಸರಳವಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಸೋಷಿಯಲ್ ನೆಟ್ವರ್ಕಿಂಗ್ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಕರಿತೀವಿ. ಹಾಗಾಗಿ ಟ್ವಿಟರ್ ಈಸ್ ಅ ಸೋಷಿಯಲ್ ನೆಟ್ವರ್ಕಿಂಗ್. ಇನ್ನು ಎರಡನೇ ಪ್ರಶ್ನೆಗೆ ಹೋಗೋದಾದ್ರೆ, GPS ಈಸ್ ಅ ಸಿಸ್ಟಮ್ ದ್ಯಾಟ್ ಹೆಲ್ಪ್ಸ್ ಇನ್ ಲೊಕೇಟಿಂಗ್ ಪೊಸಿಷನ್ ವಿತ್ ದ ಹೆಲ್ಪ್ ಆಫ್. GPS ಅಂತಕ್ಕಂತಹ ಸಿಸ್ಟಮ್ಮು ಯಾವುದರ ಹೆಲ್ಪ್ ಅನ್ನ ತಗೊಂಡು ಅಥವಾ ಯಾವುದರ ಸಹಾಯವನ್ನ ತಗೊಂಡು ಸರಿಯಾಗಿರ್ತಕ್ಕಂಥ ಪೊಸಿಷನ್ ಅನ್ನ ತೋರಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಥವಾ ಸಹಾಯ ಮಾಡುತ್ತೆ ಅಂತ ಕೇಳಿದರೆ, ಮೊದಲನೇ ಆಯ್ಕೆ ಮೈಕ್ರೋವೇವ್ಸ್ ಅಂತ ಇದೆ, ಎರಡನೇದು ಸ್ಯಾಟಲೈಟ್ ಅಂತ ಇದೆ, ಮೂರನೇ ಆಯ್ಕೆ ಪೊಲೀಸ್ ಇಂಟೆಲಿಜೆನ್ಸ್ ಅಂತ ಇದೆ, ನಾಲ್ಕನೇ ಆಯ್ಕೆ ವೈರ್ಲೆಸ್ ಕಮ್ಯುನಿಕೇಶನ್ ಅಂತಿದೆ. GPS ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರ ಮೊಬೈಲಲ್ಲೂ ಕೂಡ GPS ಮ್ಯಾಪ್ ಇದ್ದೇ ಇರುತ್ತೆ. ಅದು ಯಾವುದರ ಸಹಾಯದಿಂದ ನಿಮಗೆ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸುತ್ತೆ ಅಂತಂದ್ರೆ, ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಯಾವ ಆಯ್ಕೆ ಸರಿಯಾಗಿದೆ ಅಂತಂದ್ರೆ ಸ್ಯಾಟಲೈಟ್. ಹೌದಾ? ಸ್ಯಾಟಲೈಟ್ ನ ಸಹಾಯದಿಂದ GPS ಸರಿಯಾಗಿರ್ತಕ್ಕಂತಹ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನ ತಮ್ಮಗಳಿಗೆ ಒದಗಿಸುತ್ತೆ. ಮೂರನೇ ಪ್ರಶ್ನೆ, ಡಾಟ್ DOC ಈಸ್. .doc ಈಸ್ ಇದು ಯಾವ ಫೈಲ್ ಆಗಿದೆ ಅಂತ ಕೇಳಿದ್ದಾರೆ. ಹೌದಾ? ಹಿಂದಿನ ಕ್ಲಾಸಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂತಹ ಒಂದಿಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಇಲ್ಲೂ ಕೂಡ ಒಂದು ಪ್ರಶ್ನೆ ಬಂದಿದೆ. ಆಪ್ಷನ್ ಎ ಪಿಕ್ಚರ್ ಫೈಲ್, ಆಪ್ಷನ್ ಬಿ ಡಿಲೀಟೆಡ್ ಫೈಲ್, ಆಪ್ಷನ್ ಸಿ ವರ್ಡ್ ಫೈಲ್, ಆಪ್ಷನ್ ಡಿ ಡ್ರೈವರ್ ಫೈಲ್. ಹೌದಾ? ಇಲ್ಲಿ ನೇರವಾಗಿರ್ತಕ್ಕಂಥ ಪ್ರಶ್ನೆ, ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂತಂದ್ರೆ ವರ್ಡ್ ಫೈಲ್. ಹೌದಾ? ಡಾಕ್ ಅಂತ ಕರಿತೀವಿ ಅಥವಾ .doc ಅಂತ ಕರಿತೀವಿ. ಈ .doc ಇದು ವರ್ಡ್ ಫೈಲ್ಗೆ ಉದಾಹರಣೆ. ನೆಕ್ಸ್ಟ್ ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ, ಇನ್ ಕಂಪ್ಯೂಟರ್ ಟರ್ಮಿನಾಲಜಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಲಾರ್ಜೆಸ್ಟ್ ಇನ್ ದ ಟರ್ಮ್ ಆಫ್ ಡೇಟಾ ಕೆಪಾಸಿಟಿ. ಕೊಟ್ಟಿರ್ತಕ್ಕಂತಹ ಕಂಪ್ಯೂಟರ್ ಟರ್ಮಿನಾಲಜಿಯಲ್ಲಿ ಡೇಟಾ ಕೆಪಾಸಿಟಿ ಅಥವಾ ಡೇಟಾ ಮೆಜರ್ಮೆಂಟ್ ಅನ್ನ ಮಾಡಲಿಕ್ಕೆ ಅಥವಾ ಯೂನಿಟ್ ಅನ್ನ ಚೆಕ್ ಮಾಡಲಿಕ್ಕೆ ಇದು ಈ 4 ಆಯ್ಕೆಗಳಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆ ಲಾರ್ಜೆಸ್ಟ್ ಆಗಿರ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು ಕೇಳಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿದೆ, ಬಿಟ್ಟು, ಬೈಟು, KB, MB, ಹೌದಾ, GB, TB. ಹಾಗಾದ್ರೆ ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಇರ್ತಕ್ಕಂಥದ್ದು KB ಚಿಕ್ಕದು, KB ಗಿಂತ ನೆಕ್ಸ್ಟ್ ಏನು MB ಗಿಂತ GB ಗಿಂತ TB. ಹಾಗಾದ್ರೆ ಲಾರ್ಜೆಸ್ಟ್ ಇನ್ ದ ಟರ್ಮ್ ಆಫ್ ಡೇಟಾ ಕೆಪಾಸಿಟಿ ಫಾರ್ ದ ಕಂಪ್ಯೂಟರ್ ಟರ್ಮಿನಾಲಜಿ ದ ಆನ್ಸರ್ ಈಸ್ TB. ಹೌದಾ? ಇಲ್ಲಿ ಕೊಟ್ಟಿದ್ದೀನಿ ನೋಡಿ ನಿಮಗೆ, ಬಿಟ್ಟು, ಬೈಟು, KB, MB, GB, TB ಇದೇ ರೀತಿ ಮುಂದುವರಿತಾ ಹೋಗುತ್ತೆ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಲಾರ್ಜೆಸ್ಟ್ ಆಗಿರ್ತಕ್ಕಂಥದ್ದು TB ಅಂದ್ರೆ ಟೆರಾಬೈಟ್. ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ, ಸ್ಕೈಪ್ ಈಸ್ ಯೂಸ್ವಲಿ. ಹೌದಾ?
ಯೂಸ್ವಲಿ ಯೂಸ್ಡ್ ಹೌದಾ? ಯೂಸ್ವಲಿ ಯೂಸ್ಡ್ ಆಪ್ಷನ್ ಎ ಸೋಷಿಯಲ್ ನೆಟ್ವರ್ಕಿಂಗ್, ಆಪ್ಷನ್ ಬಿ ವರ್ಚುವಲ್ ಕ್ಲಾಸ್ ರೂಮ್, ಆಪ್ಷನ್ ಸಿ ಆಕ್ಚುಯಲ್ ಕ್ಲಾಸ್ ರೂಮ್, ಆಪ್ಷನ್ ಡಿ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್. ಹೌದಾ? ಸ್ಕೈಪ್ ಅಂತಕ್ಕಂಥದ್ದು ಇದು ಕೂಡ ಒಂದು ಆ್ಯಪ್. ಇದು ಕೂಡ ಯಾವುದಕ್ಕೋಸ್ಕರ ಬಳಕೆ ಮಾಡ್ತಾರಪ್ಪ ಅಂತಂದ್ರ ಇದು ಸೋಷಿಯಲ್ ನೆಟ್ವರ್ಕಿಂಗ್ ಅಲ್ಲ, ಇದನ್ನ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ಗೋಸ್ಕರ ಬಳಕೆ ಮಾಡ್ತಾರೆ. ಹಾಗಾದ್ರೆ ಇವತ್ತಿನ ಕ್ವಿಜ್ ನಿಮಗೆ ಇಷ್ಟ ಆಯಿತು ಅಂತ ಅನಿಸ್ತಾ ಇದ್ದೀನಿ. ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಮುಂದಿನದಾಗಿರ್ತಕ್ಕಂತಹ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಹೊಸ ಪ್ರಶ್ನೆಗಳನ್ನ ತೆಗೆದುಕೊಂಡು ತಮ್ಮೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.